ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಾಸ್ ವ್ಲಾಗ್ಸ್. ನಾನಿವತ್ತು ಗೌರಿ ಗಣೇಶ ಹಬ್ಬದ ವ್ಲಾಗ್ ಮಾಡ್ತಿದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಬೆಳಗ್ಗೆ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿದ ನಂತರ ತಣ್ಣೀರಿಗೆ ಹೋಗ್ತಾರೆ. ತಣ್ಣೀರಿಗೆ ಹೋಗೋದಕ್ಕೆ ಚೀಗ್ಲಿ, ತಂಬಿಟ್ಟು ಹಾಗೆ ಹಣ್ಣುಗಳೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ರು. ಪೂಜೆ ಆಗಿದ ನಂತರ ಎಲ್ಲರೂ ಕೂಡ ತಣ್ಣೀರಿಗೆ ಹೋದ್ರು. ತಣ್ಣೀರದು ಕ್ಲಿಪ್ಪಿಂಗ್ಸ್ ಹಾಕಿಲ್ಲ, ಯಾಕೆ ಅಂದರೆ ತಣ್ಣೀರದು ಯಾರೂ ನೋಡಬಾರ್ದು ಅಂತಾರೆ, ಅದಕ್ಕೋಸ್ಕರ ಹಾಕಿಲ್ಲ. ಇಲ್ಲಿ ಪ್ರತಿ ವರ್ಷ ಗಣೇಶ ಹಬ್ಬದ ದಿವಸ ತಣ್ಣಿ ಎರಿತೀವಿ, ಆದರೆ ನಮ್ಮ ಅಪ್ಪ ಮನೆ ಕಡೆ ತಣ್ಣಿ ಎರಿಯೋದಿಲ್ಲ. ನೋಡಿ, ಪೂಜೆ ಎಲ್ಲ ಆಗಿದೆ. ಇವಾಗ ಅವರು ತಣ್ಣೀರಿಗೆ ಹೋಗ್ತಾರೆ. ತಣ್ಣೀರಿಗೆ ಹೋದಾಗ ನಾನು ಮನೇಲಿ ಏನೇನು ಮಾಡ್ತೀನಿ ಅದನ್ನು ತೋರಿಸ್ತೀನಿ ಬನ್ನಿ. ಮೊದಲಿಗೆ ನೋಡಿ, ಪಲಾವೆಲ್ಲನೂ ಆಲ್ರೆಡಿ ಅಮ್ಮ ಒಗ್ಗರಣೆ ಹಾಕಿಟ್ಟಿದ್ದಾರೆ. ಕುಕ್ಕರ್ ಮುಚ್ಚಳ ಕೂಡ ಕ್ಲೋಸ್ ಮಾಡಿ ಹೋಗಿದ್ರು. ನಾನು ಬರೀ 2 ವಿಸಿಲ್ ಕೂಗಿಸಿ ಆಫ್ ಮಾಡಿದೆ. ಹಾಗೆ ಇಲ್ಲಿ ಸಾಂಬಾರು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಬೇಳೆ ಸಾರಿಗೆ ಇಟ್ಟಿದ್ದೀನಿ, ನುಗ್ಗೆಕಾಯಿ ಬೇಳೆ ಸಾರಿಗೆ. ಅವ್ರು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಕೂಡ ಆಗಿತ್ತು. ಬಂದ ತಕ್ಷಣ ಊಟ ಮಾಡೋ ರೀತಿ, ಯಾಕೆಂದರೆ ಉಪವಾಸ ಹೋಗಿರ್ತಾರೆ ತಣ್ಣೀರಿಗೆ, ಅದರಿಂದ ಬೇಗ ಎಲ್ಲನೂ ಮಾಡಿದೆ. ಬೇಳೆ ಸಾರಂತೂ ತುಂಬಾ ಚೆನ್ನಾಗಾಗಿತ್ತು. ಎಲ್ಲ ಅಡುಗೆ ಕೂಡ ತುಂಬಾ ಚೆನ್ನಾಗಾಗಿತ್ತು. ಇವಾಗ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್. ಅಮ್ಮಮ್ಮ ಇವತ್ತೇನೇನು ಅಡುಗೆ ಮಾಡ್ತೀವಿ ಅಮ್ಮ? ಕಡುಬು, ಹುಳಿಕಾಯಿ ಪಲ್ಯ, ಕೋಸಂಬರಿ, ಪಲಾವು, ಮೊಸರು ಬಜ್ಜಿ, ಅನ್ನ ಸಾರು. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ವೆರೈಟಿ ಆಗಿ ಮಾಡ್ತಾವ್ರೆ. ಹಾಯ್ ಫ್ರೆಂಡ್ಸ್, ನೀವು ಅಮ್ಮಮ್ಮನ್ನ ಮಾತಾಡ್ಸಿದ್ರೆ ಅದು ಇಂಪಾರ್ಟೆಂಟ್ ಪರ್ಸನ್ನ ನೀವು ಮರ್ಸ್ಬಿಟ್ರಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಕವನಕ್ಕ. ಹಾಯ್, ಹೆಂಗೈತೆ ಹಬ್ಬ ಎಲ್ಲ? ಹೆಂಗ್ ನಡೀತೈತೆ? ಚೆನ್ನಾಗೈತೆ. ಹೌದಾ? ನೀವೇನು ಮಾಡ್ತಾ ಇದ್ದೀರಾ ಈಗ? ಇವಾಗ ಹೆಸರು ಬೆಳೆಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಹೌದಾ? ಇವತ್ತು ಫುಲ್ಲು ಹಬ್ಬ ಜೋರು. ಇವಾಗ ಬನ್ನಿ ಹೊಸ ಮನೆಗೆ ಹೋಗೋಣ. ಅಲ್ಲಿ ಗಣೇಶ ತರ್ತವ್ರೆ, ಏನೇನು ಡೆಕೋರೇಟು, ಆಮೇಲೆ ಗಣೇಶನೆಲ್ಲ ಹಿಂಗೆ ಕೂರಿಸ್ತಾರೆ ಅಂತೆಲ್ಲ ನೋಡೋಣ. ಇವನು ಅಚ್ಚು ನೋಡಿ ಯಾವಾಗಲೂ ಕುತ್ಕೊಂಡು ಕಾರ್ಟೂನ್ ನೋಡ್ತಾನೆ ಇರ್ತಾನೆ. ಹಾಯ್ ಮಾಡು. ಆ ಪೆಪ್ಪ ಪಿಗ್ಗು ಇಲ್ಲ ಜಿಗಣ್ ಶಾರ್ಕೋ ಎರಡೇ ನೋಡೋದು ಅವನು. ಯಾವಾಗಲೂ ನಂಗೊಂಡು ತಲೆ ಕೆಟ್ಟವ. ಬನ್ನಿ ಈಗ ಅಲ್ಲಿ ಗಣೇಶ ಏನೇನು ಮಾಡ್ತವ್ರೆ, ಏನೇನು ಪ್ರಿಪ್ರೇಷನ್ ಎಲ್ಲ ನೋಡ. ತಿಂಡಿ ಎಲ್ಲ ತಿನ್ನ ನಂತರ ಇಲ್ಲಿ ನಮ್ಮ ಅಕ್ಕರ ಮನೆ ಹತ್ರ ಬಂದ್ವಿ. ಅಷ್ಟೊತ್ತಿಗೆ ಆಲ್ರೆಡಿ ಅವರು ಕೂಡ ಗಣೇಶ ಹಾಗೆ ಗೌರಮ್ಮನ ತೊಗೊಬಂದರು. ನಮ್ಮ ಪುಟ್ಟ ಗಣೇಶ ಹಾಗೆ ಪುಟ್ಟ ಗೌರಮ್ಮನ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ವಿ. ಗಣೇಶ ಹಾಗೆ ಗೌರಮ್ಮನ ಆರತಿ ಮಾಡಿದ ನಂತರ ನಾವು ಒಳಗಡೆ ಕರ್ಕೊಳ್ತಾ ಇದ್ದೀವಿ. ಗಣೇಶ ಗೌರಮ್ಮ ತರೋಷ್ಟೊತ್ತಿಗೆ ಆಲ್ರೆಡಿ ನಾವು ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಸಿಂಪಲ್ಲಾಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು. ತುಂಬ ಓವರಾಗಂತ ಮಾಡಿರಲಿಲ್ಲ, ಸಿಂಪಲಾಗಿ ಚೆನ್ನಾಗಿ ಮಾಡಿದ್ರು. ಇದು ಫಸ್ಟ್ ಟೈಮ್ ಆಗಿದ್ದರಿಂದ ಅಷ್ಟೊಂದು ಐಡಿಯಾ ಬರಲಿಲ್ಲ. ನೆಕ್ಸ್ಟ್ ಟೈಮ್ ಇನ್ನದು ತುಂಬಾ ಚೆನ್ನಾಗಿ ಮಾಡ್ತೀವಿ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಒಳಗಡೆ ತೊಗೊಬಂದಿದ್ದೀವಿ. ತೊಗೊಬಂದ ನಂತರ ಇವಾಗ ನೀಟಾಗಿ ಕೂರಿಸ್ತಾ ಇದ್ದಾರೆ ನಮ್ಮಣ್ಣ. ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನಾವು ಇನ್ನು ಮೊದಲೇ 1-2 ಡೇಸ್ ಮೊದಲೇ ಇದು ಪಾರ್ಕಿಂಗ್ ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ವಿ. ಹಾಗೆ ಡೆಕೋರೇಷನ್ ಮಾಡೋದಕ್ಕೆ ಕೂಡ ತುಂಬ ಈಸಿನೇ ಆಯಿತು. ಬೇಗ ಮಾಡ್ಕೊಂಡ್ವಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಗಣೇಶ ಕೂರಿಸೋದಕ್ಕೆ. ಇವಾಗ ನಮ್ಮ ಅಕ್ಕ ಡೆಕೋರೇಷನ್ ಮಾಡ್ತಿದ್ದಾರೆ. ಯಾವುದೇ ಒಂದು ಫಂಕ್ಷನ್ ಮಾಡ್ತೀವಿ ಅನ್ನೋದಾದರೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಬೇಕು, ಇಲ್ಲಾಂದರೆ ಯಾವ ಫಂಕ್ಷನು ಕೂಡ ಸಕ್ಸಸ್ ಆಗೋದಿಲ್ಲ. ಅದರಲ್ಲಿ ಗಣೇಶ ಹಬ್ಬ ಅನ್ನೋದಾದರೆ ಪ್ರತಿಯೊಬ್ಬರದ್ದು ಕೂಡ ಇನ್ವಾಲ್ವ್ಮೆಂಟ್ಸ್ ಇರಲೇಬೇಕು. ಆವಾಗಲೇ ಹಬ್ಬಕ್ಕೊಂದು ಕಳೆ ಬರೋದು. ನೋಡಿ, ರಂಗೋಲೆಲ್ಲ ಇವರೇ ಮೇನ್ ಕ್ಯಾಪ್ಟನ್. ನೋಡಿ ನಮ್ಮ ಮುದ್ದು ಗಣೇಶ. ಮೊದಲಿಗೆ ಇವಾಗ ಅಮ್ಮ ದೀಪ ಹಚ್ತಾ ಇದ್ದಾರೆ. ಅಮ್ಮನೇ ಮೊದಲು ಪೂಜೆ ಮಾಡಲಿ ಅಂದ್ಬಿಟ್ಟು ಅಮ್ಮನೇ ಮೊದಲು ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ರು. ನಾವು ಗಣೇಶ ತರೋಷ್ಟೊತ್ತಿಗೆ ಹಣ್ಣುಗಳೆಲ್ಲ ಜೋಡಿಸಿ ಇಟ್ಕೊಂಡಿದ್ವಿ. ಹಾಗೆ ಟೇಬಲ್ ಕೂಡ ಅರೇಂಜ್ಮೆಂಟ್ ಮಾಡಿಕೊಂಡು
ಬಾಳೆಕಂದೆಲ್ಲ ನೀಟಾಗಿ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದರಿಂದ ಬೇಗ ಬೇಗ ಆಯಿತು ಅಂತಲೇ ಹೇಳ್ಬೋದು ಪೂಜೆ. ನೋಡಿ ಪೂಜೆ ಮಾಡ್ತಿದ್ದಾರೆ. ದೇವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಗಣೇಶ ಹಬ್ಬ ಅಂದರೆ ಮಕ್ಳಿಗಂತೂ ತುಂಬಾ ಫೇವ್ರೆಟ್ ಹಬ್ಬ ಅಂತಲೇ ಹೇಳ್ಬೋದು. ಅಕ್ಕಪಕ್ಕದ ಮನೆಯವ್ರನ್ನು ಕೂಡ ಎಲ್ಲರನ್ನು ಕೂಡ ಪೂಜೆ ಕರೆದಿ ಬರ್ತಾ ಇದ್ದಾರೆ. ನಮ್ಮ ರೋಡಲ್ಲಿ ಆಲ್ಮೋಸ್ಟ್ 3 ಕಡೆ ಗಣೇಶನ ಕೂರಿಸಿದ್ರು. ನಮ್ಮ ಮನೆಯಿಂದ 3 ಬಿಲ್ಡಿಂಗ್ ಆ ಕಡೆ, ಹಾಗೆ ನಮ್ಮ ಪಕ್ಕದ ಮನೆಯಲ್ಲೂ ಕೂಡ ಮನೆ ಒಳಗಡೆ ಕೂರಿಸಿದ್ರು. ಗಣೇಶನ ತಂದು ಕೂರಿಸಿದ ನಂತರ ನಾವು ಮಾಡ್ತಿರೋಂಥ ಮೊದಲನೇ ಪೂಜೆ ಇದು. ಮೊದಲನೇ ಪೂಜೆ ಮಾಡಿದ ನಂತರ ನಾವು ಎಲ್ಲರಿಗೂ ಮಂಗಳಾರತಿ ಕೊಡ್ತಿದ್ದಾರೆ ಅಮ್ಮ. ಗಣೇಶನ ಹಬ್ಬ ಅಂತಂದರೆ ತುಂಬಾ ವಿಜೃಂಭಣೆಯಿಂದ ಮಾಡಬೇಕು ಅಂತೇನಿಲ್ಲ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮನಸ್ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಿಮ್ಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಗಣೇಶ ನಿಮ್ಮ ಏನು ಕೋರಿಕೆ ಇದೆಯೋ ಅದೆಲ್ಲನೂ ಕೂಡ ನೆರವೇರಿಸ್ತಾರೆ. ಇವಾಗ ಎಲ್ಲರೂ ಕೂಡ ಪೂಜೆ ಮಾಡ್ತಿದ್ವಿ. ಚಿಕ್ಕ ವಯಸ್ಸಲ್ಲಂತೂ ನಾವು ಗಣೇಶನ ತುಂಬಾ ಚೆನ್ನಾಗಿ ಮಾಡ್ತಿದ್ವಿ. ನಮಗೆ ಗಣೇಶ ಹಬ್ಬದ್ದು ಹಿನ್ನೆಲೆ ಏನು ಅಂತ ಗೊತ್ತಿಲ್ಲ ಅಂದ್ರೂ ನಮ್ಮ ಕೈಲಿ ಏನೇನು ಹೆಲ್ಪ್ ಆಗುತ್ತೋ ಗಣೇಶನ ಕೂರಿಸೋದಕ್ಕೆ ಅಷ್ಟು ಹೆಲ್ಪ್ ಮಾಡ್ತಿದ್ವಿ ನಾವು. ಖುಷಿಗಾನೂ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ನಾವು ಕೂಡ ಪೂಜೆ ಮಾಡ್ತಾಯಿದ್ದೀವಿ. ನಾವು ಊರೆಲ್ಲ ಗಣೇಶನ ಹಬ್ಬನ ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವ ರೀತಿ ಮಾಡ್ತಿದ್ವಿ ಅನ್ನೋದಾದರೆ, ಒಬ್ಬರು ಹೂವು ದೊಯ್ಸ್ಕೊಬಿಡ್ತಿದ್ವಿ. ಅಂದರೆ ದುಡ್ಡು ಕಲೆಕ್ಟ್ ಮಾಡ್ತಿದ್ವಿ. ಆ ದುಡ್ಡಲ್ಲಿ ಎಷ್ಟು ಕಲೆಕ್ಟ್ ಆಗಿದೆಯೋ ಆ ದುಡ್ಡಲ್ಲಿ ಹೂವು ತೊಗೊಬರ್ತಿದ್ವಿ. ಇನ್ನೊಬ್ಬರು ಗಣೇಶನ ಕೂರಿಸೋದಕ್ಕೆ, ಗಣೇಶನ ತರೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕಲೆಕ್ಟ್ ಮಾಡಿಕೊಂಡು ಆ ದುಡ್ಡಲ್ಲಿ ಗಣೇಶನ ತೊಗೊಬರೋದು. ಇನ್ನು ಕೆಲವರು ಡೆಕೋರೇಷನ್ ಎಲ್ಲ ಸ್ವಲ್ಪ ಗೊತ್ತಿರೋರು ಡೆಕೋರೇಷನ್ ಮಾಡೋದು. ಅಂದರೆ ಚಿಕ್ಕ ಚಿಕ್ಕ ಹುಡುಗರು 5ರಿಂದ 6ನೇ ಕ್ಲಾಸ್ ಆ ಏಜ್ ಅವರೇ ನಾವು ಮಾಡ್ತಿದ್ವಿ. ಇನ್ನು ದೊಡ್ಡವರು ಕೂಡ ಮಾಡೋರು. ಆಗಲೇ ಆಲ್ಮೋಸ್ಟ್ ಮದುವೆ ಆಗಿರೋರು, ಆ ರೀತಿ ಒಂದು 25-30 ಆ ಏಜವರು ಕೂಡ ಒಂದು ಗಣೇಶನ ಕೂರಿಸೋರು. ನಾವು ಚಿಕ್ಕ ಚಿಕ್ಕವರೆಲ್ಲ ಸೇರಿ ಒಂದು ಗಣೇಶನ ಕೂರಿಸ್ತಿದ್ವಿ. ಹಾಗೆ ಪ್ರಸಾದ ನಮ್ಮ ಮನೇಲಿ ಹೋಗಿ ಪ್ರಸಾದ ಮಾಡಿಸ್ಕೊಂಡ್ಬಂದು ಒಬ್ಬೊಬ್ಬರ ಮನೇಲೂ ಒಂದೊಂದು ದಿವಸ ಎಷ್ಟಾಗುತ್ತೋ ಅಷ್ಟು ಪ್ರಸಾದ ಮಾಡಿಸ್ಕೊಬಂದು ದೇವ್ರಿಗೆ ಇಟ್ಟು ಪೂಜೆ ಮಾಡ್ತಿದ್ವಿ. ಸಂಜೆ ಆಯಿತು ಅಂದರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಒಟ್ಟಿಗೆ ಸೇರ್ತಿದ್ವಿ. ಟಮಟೆ ಬರ್ಕೊಂಡು ಸಾರೋರು ಎಲ್ಲರೂ ಬೇಗ ಬೇಗ ಬನ್ನಿ ಅಂತ. ಅವಾಗ ಹೋಗಿ ಪ್ರಸಾದ ಇಸ್ಕೊಂಡು ಪೂಜೆ ಮಾಡ್ಕೊಂಡಿರ್ತಿದ್ವಿ. ಹಾಗೆ ಗಂಡು ಮಕ್ಕಳೆಲ್ಲ ಅಲ್ಲೇ ಗಣೇಶನ ಕಾಯ್ಕೊಂಡು ಗಣೇಶನ ಇದ್ರ ಮುಂದೆಗಡೆನೇ ಮಲ್ಕೋತಿದ್ರು ನೈಟ್ ಫುಲ್ಲು. ನೋಡಿ ಇಲ್ಲಿ ಪ್ರಸಾದ ಆಗಿದೆ. ನಮ್ಮದು ಅವಲಕ್ಕಿ ಪ್ರಸಾದ ಮಾಡಿದ್ವಿ. ನಾವು ಗಣೇಶನಿಗೆ ಅಂತ ಅವಲಕ್ಕಿ ಪ್ರಸಾದ ನೈವೇದ್ಯಕ್ಕಿಟ್ಟು ಪ್ರಸಾದನ ಇವಾಗ ಎಲ್ಲರಿಗೂ ಕೊಡ್ತಾಯಿದ್ದೀವಿ. ಮಕ್ಕಳಿಗೆ ಪ್ರಸಾದ ಕೊಡಬೇಕು. ಯಾಕೆಂದರೆ ಗಣೇಶನಿಗೆ ಮಕ್ಕಳು ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಮಕ್ಕಳು ಏನೇ ಮಾಡಿದ್ರು ಇವಾಗ ಗಣೇಶನ ಕೂರ್ಸಾಗ ಏನಾದ್ರು ಸ್ವಲ್ಪ ಎಡ್ವರ್ಟ್ ಮಾಡ್ತಾರೆ, ಅದೆಲ್ಲನೂ ಕೂಡ ಗಣೇಶ ಸಹಿಸ್ಕೋತಾರೆ. ಅದಕ್ಕೆ ಗಣೇಶನಿಗೆ ಮಕ್ಕಳಂದರೆ ತುಂಬಾ ಇಷ್ಟ. ಇವಾಗ ಎಲ್ಲರೂ ಕೂಡ ಮಕ್ಕಳು ಕೂಡ ಎಲ್ಲರಿಗೂ ಕೂಡ ಪ್ರಸಾದ ಕೊಡ್ತಾಯಿದ್ದೀವಿ ನಾವು. ಹಾಗೆ ಅಕ್ಕಪಕ್ಕದ ಮನೆಯವ್ರನ್ನೂ ಕೂಡ ಕರೆದ್ವಿ ಕುಂಕುಮಕ್ಕೆ ಹಾಗೆ ಪ್ರಸಾದ ತೊಗೊಳೋದಕ್ಕೆ. ಅವರು ಕೂಡ ಬಂದು ಗಣೇಶನಿಗೆ ಕೈ ಮುಗಿದು ಪ್ರಸಾದ ತೊಗೊಂಡು ಅಕ್ಷತೆ ಹಾಕಿ ಹೋದರು. ತುಂಬಾ ಚೆನ್ನಾಗಿ ಮಾಡಿದ್ದು ಅಂತಲೇ ಹೇಳ್ಬೋದು. ಗಣೇಶನ ನಾವು ಬೆಳಗ್ಗೆ ಕೂರಿಸಿ ನೈಟೇ ವಿಸರ್ಜನೆ ಮಾಡಿಬಿಟ್ವಿ. ಯಾಕೆ ಅಂದರೆ ಬೆಳಗ್ಗೆ ಎಲ್ಲರೂ ಕೂಡ ದೊಡ್ಡವರೆಲ್ಲ ಕೆಲಸಕ್ಕೆ ಹೋಗ್ತಾರೆ. ಹಾಗೆ ಮಕ್ಳುಗಳಿಗೂ ಎಲ್ಲ ಸ್ಕೂಲ್ ಇರೋದ್ರಿಂದ ಮಕ್ಳುಗಳು ಸ್ಕೂಲ್ಗೆ ಹೋಗ್ತಾರೆ. ಗಣೇಶನ ಕೂರಿಸಿದ ಮೇಲೆ ಡೇ ಆ್ಯಂಡ್ ನೈಟ್ ಯಾರಾದರೂ ಒಂದಿಬ್ಬರು ಇರಲೇಬೇಕು. ಆದ್ದರಿಂದ ನಮ್ಮಲ್ಲೆಲ್ಲ ಬ್ಯುಸಿ ಇರೋದ್ರಿಂದ ನಾವು ಬೆಳಗ್ಗೆ ಕೂರಿಸಿ ನೈಟೇ ವಿಸರ್ಜನೆ ಮಾಡಿಬಿಟ್ವಿ. ಯಾವ ರೀತಿ ವಿಸರ್ಜನೆ ಮಾಡೋದು ಅನ್ನೋದನ್ನ ನಿಮಗೆ ಮುಂದೆ ಇದೇ ವಿಡಿಯೋದಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾ ಚೆನ್ನಾಗಿದೆ ವಿಡಿಯೋ, ನಿಮಗೆಲ್ಲೂ ಬೋರ್ ಆಗೋದಿಲ್ಲ. ನೋಡಿ ಎಲ್ಲರೂ ಕೂಡ ಪ್ರಸಾದ ತಿಂದಾಯಿತು. ಪ್ರಸಾದ ತಿಂದಾದ್ಮೇಲೆ ಸ್ವಲ್ಪ ಡ್ಯಾನ್ಸು ಆ ರೀತಿ ಪ್ರೋಗ್ರಾಮ್ಗಳು ಇಟ್ಕೊಂಡಿದ್ದೀವಿ. ನೋಡಿದ್ರಲ್ವಾ ಗಣೇಶನ ಹೆಂಗೆ ಕೂರಿಸಿದ್ವಿ, ಹೆಂಗೆ ಪೂಜೆ ಮಾಡಿದ್ವಿ. ಫುಲ್ ಸಕ್ಕದಾಗಾಯಿತು ಪೂಜೆ ಎಲ್ಲ. ಇವಾಗ ನಾವೆಲ್ಲರೂ ಕುತ್ಕೊಂಡಿದ್ದೀವಿ. ಎಲ್ರಿಗೂ ಅವ್ರ ಒಪಿನಿಯನ್ ಕೇಳೋಣ ಗಣೇಶ ಹಬ್ಬದ ಬಗ್ಗೆ ಹೆಂಗಿತ್ತು ಅಂತ. ಫಸ್ಟ್ ಕವನಕ ಕೇಳೋಣ. ಕವನಕ ಗಣೇಶ ಹಬ್ಬ ಹೆಂಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತು ಅಲ್ಲ? ಅಂದರೆ ನಿಮ್ಗೆ ಏನು ಅನಿಸ್ತು? ಚೆನ್ನಾಗಿತ್ತು. ಫಸ್ಟ್ ಟೈಮ್ ಕೂರಿಸಿರೋದ್ರಿಂದ ಖುಷಿ ಆಯಿತು. ಹೌದಾ? ಈಗ ನೆಕ್ಸ್ಟ್ ನಮ್ಮ ಮಮ್ಮಿ ಕೇಳೋಣ. ಮಮ್ಮಿ ಅವರು ಗಣೇಶ ಹೆಂಗಿತ್ತು? ಗಣೇಶ ಹಬ್ಬ
ಹೌದಾ ಏನು ಅನಿಸ್ತು ನಿಮಗೆ? ಫಸ್ಟ್ ಟೈಮ್ ಕೂರಿಸಿದ್ದೀವಿ ಚಿನ್ನಗೋಸ್ಕರ. ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಅಮ್ಮಮ್ಮ ಅವರೇ ಗಣೇಶ ನಿಮ್ಮ ಚಿಕ್ಕಪ್ಪ ಹೆಂಗಿದ್ರು? ಚೆನ್ನಾಗಿ ಮಾಡ್ತಾ ಇದೀವಿ ಗಣೇಶ ಹಬ್ಬ. ರೂಪಾಯಿ ನೀವು ಚಿಕ್ಕಪ್ಪ ಗಣೇಶ ಹಬ್ಬ ಹೆಂಗಿತ್ತು? ವಿಡಿಯೋ ಹೇಳಿ. ಹೇಳಿ. ಗಣೇಶ ಹಬ್ಬ ತುಂಬ ಚೆನ್ನಾಗಿ ಮಾಡಿದ್ದೀರ. ಪೂಜೆಯಾಗಿ ಪ್ರಸಾದ ಎಲ್ಲ ತಿಂದ ನಂತರ ಮಕ್ಳುಗಳೆಲ್ಲ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ತುಂಬಾ ಮುದ್ದಾಗಿ ಮಾಡ್ತಿದ್ರು. ಹೆಣ್ಮಕ್ಳುಗಳಿಗೆ ತುಂಬಾ ಹಬ್ಬಗಳಿದೆ ಆಚರಣೆ ಮಾಡೋದಕ್ಕೆ. ಆದರೆ ಗಂಡು ಮಕ್ಳಿಗೆ ಗಣೇಶ ಹಬ್ಬನೇ ಗ್ರ್ಯಾಂಡ್ ಹಬ್ಬ ಅಂತಲೇ ಹೇಳ್ಬೋದು. ಮಕ್ಳುಗಳಿಗಾಗಲಿ ಗಂಡು ಮಕ್ಳುಗಳಿಗಾಗಲಿ ಗಣೇಶ ಹಬ್ಬನೇ ಫುಲ್ಲು ಗ್ರ್ಯಾಂಡು. ಅವ್ರಿಗೆ ತುಂಬ ಖುಷಿ ಕೊಡೋ ಹಬ್ಬನೇ ಗಣೇಶ ಹಬ್ಬ. ಆದ್ದರಿಂದ ನಾವು ಅವ್ರ ಫುಲ್ ಎಂಟರ್ಟೈನ್ಮೆಂಟ್ಗೆ ಏನು ಬೇಕೋ ಸ್ಪೀಕರು ಹಾಗೆ ಫುಲ್ ಸಾಂಗ್ ಎಲ್ಲ ಹಾಕ್ಬಿಟ್ಬಿಟ್ಟಿದ್ವಿ. ಸ್ವಲ್ಪ ಫುಲ್ ಎಲ್ಲರೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನೋಡ್ತಿರ್ಬೋದು ಅಚ್ಚು, ವಿವಾನ, ಬುಜ್ಜಿ, ಖುಷಿ ಹಾಗೆ ಚಿನ್ನು, ಗಾನು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ರು. ನಾವೆಲ್ಲ ಒಂದು ಕಡೆ ಕೂತ್ಕೊಂಡು ನೋಡ್ಕೊಂಡು ನಾವು ಕೂಡ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ನಾವು ಚಿಕ್ಕ ಮಕ್ಕಳಿದ್ದಾಗ ಡ್ಯಾನ್ಸ್ ಎಲ್ಲ ಮಾಡ್ತಿರ್ಲಿಲ್ಲ. ಸಂಜೆ ಆಯಿತು ಅಂದರೆ ಹೋಗಿ ಗಣೇಶಂದೊಂದು ಹಾಡು ಹೇಳ್ತಿದ್ವಿ. ಎಲ್ಲರೂ ಕೂಡ ಕಲ್ತ್ಕೊಂಡಿದ್ವಿ. ಆ ಹಾಡು ಹೇಳಿ ಪ್ರಸಾದ ತಿಂದ್ಬಿಟ್ಟು ಮನೆಗೆ ಬರ್ತಿದ್ವಿ. ಡ್ಯಾನ್ಸ್ ಎಲ್ಲ ಮಾಡ್ತಿರಲಿಲ್ಲ ನಾವು. ನಮಗಿನ್ನೂ ಅಷ್ಟು ಡ್ಯಾನ್ಸ್ ಮಾಡಬೇಕು ಅನ್ನೋದು ಅಷ್ಟಿನ್ನೂ ಗೊತ್ತಾಗ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಆಗಿದ ನಂತರ ಮನೆಗೆ ಬಂದು ನಾವು ಕಡುಬು ರೆಡಿ ಮಾಡ್ತಿದ್ವಿ. ನೋಡಿ ಹೂರ್ಣ ರೆಡಿಯಾಗಿದೆ. ಕೊಬ್ಬರಿ, ಬೆಲ್ಲ, ಎಳ್ಳು ಹಾಗೆ ಹುರುಗಡ್ಲೆ, ಏಲಕ್ಕಿ ಇಷ್ಟು ಮಾಡಿ ಹೂರ್ಣ ರೆಡಿ ಮಾಡ್ಕೊಂಡಿದ್ವಿ. ಹಾಗೆ ಇಲ್ಲಿ ಅಕ್ಕಿ ಹಿಟ್ಟನ್ನ ಬಿಸಿನೀರಲ್ಲಿ ಚಪಾತಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಈ ರೀತಿ ಲಟ್ಟಿಸ್ಕೋಬೇಕು. ಇದಕ್ಕೆ ಹೂರ್ಣ ತುಂಬ್ಕೋಬೇಕು. ಕಜ್ಜಿಕಾಯಿ ಹೋಳಿಗೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬೇಕು. ಅಕ್ಕಿ ಹಿಟ್ಟು ಹಾಕೊಂಡ ನಂತರ ನಾವು ಲಟ್ಟಿರ್ತೀವಲ್ಲ ಅಕ್ಕಿ ಹಿಟ್ಟು ಅದನ್ನ ಹಾಕೊಂಡು ಈ ಹೂರ್ಣ ತುಂಬ್ಕೋಬೇಕು. ಈ ಹೂರ್ಣ ತುಂಬ್ಕೊಂಡು ಕಜ್ಜಿಕಾಯಿ ಸೇಮ್ ಪ್ರೆಸ್ ಮಾಡ್ಕೋಬೇಕು. ಎಕ್ಸ್ಟ್ರಾ ತಗೊಂಡ್ರೆ ನೋಡಿ ನೀಟಾಗಿ ಬಂದಿದೆ. ಹೂರ್ಣದಲ್ಲೇ ಮೋದಕ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕಡುಗಾದರೆ ಸ್ವಲ್ಪ ದಪ್ಪ ಹೊತ್ಕೋತೀರಾ, ಮೋದಕಕ್ಕೆ ಸ್ವಲ್ಪ ತೆಳುವಾಗಿ ಹೊತ್ಕೋಬೇಕು. ಈ ರೀತಿ ಚಿಕ್ಕದಾದ್ರೂ ಯೂಸ್ ಮಾಡ್ಬೋದು ಅಥವಾ ನೀವು ಈ ರೀತಿ ದೊಡ್ಡ ಸೌಟಾದ್ರೂ ಯೂಸ್ ಮಾಡ್ಬೋದು. ಸೌಟಲ್ಲಿ ಯೂಸ್ ಮಾಡಿ ನೋಡಿ ಈ ರೀತಿ ದಪ್ಪ ಬರುತ್ತೆ, ಮೋದಕ ಚೆನ್ನಾಗಿ ಬರುತ್ತೆ. ಫಸ್ಟು ನಾವು ಲಟ್ಸಿರ್ತೀವಲ್ಲ ಅದನ್ನು ನೀಟಾಗಿ ಒಳಗಡೆ ಪ್ಲೇಸ್ ಮಾಡ್ಕೋಬೇಕು. ಹಾಗೆ ಹೂರ್ಣ ಆ ಸೌಟಿಗೆ ಎಷ್ಟು ಫಿಲ್ ಆಗುತ್ತೋ ಅಷ್ಟು ಮಾತ್ರ ಹಾಕೋಬೇಕು. ನೋಡಿ ಸುಮ್ಮನೆ ಇಟ್ಕೊಳ್ಳಿ ಸಾಕು, ಎಡ್ಜಸ್ಟ್ ಇಟ್ಕೋಬೇಕು. ನೋಡಿ ಅದೇ ರಿಂಕಲ್ಸ್ ಥರ ನೀಟಾಗಿ ಬರುತ್ತೆ. ನಿಮಗೆ ಅಂದರೆ ಇನ್ನೂ ರಿಂಕಲ್ಸ್ ಥರ ಇನ್ನೂ ಶೇಪ್ ಎಲ್ಲ ನೀಟಾಗಿ ಬೇಕು ಅನ್ನೋದಾದರೆ ಸ್ಪೂನ್ ಇಟ್ಕೊಂಡು ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಶಾರ್ಪ್ ಮಾಡ್ಕೋಬೇಕು. ಎಲ್ಲಿ ನಿಮಗೆ ಶೇಪ್ ಇಲ್ಲ ಅನಿಸುತ್ತೆ ಅಲ್ಲಿ ಈ ರೀತಿ ಮಾಡ್ಕೊಳ್ಳಿ. ರೆಡಿ ಆಗಿದೆ ಮೋದಕ. ನೋಡಿ ಆಗಿದೆ ಅಲ್ಲ, ಆಗಿದೆ ಇದು. ಈ ರೀತಿ ಜಾಲರಿಲಿ ಅಥವಾ ನೀವು ಇಡ್ಲಿ ಪಾತ್ರೆ ಕೂಡ ಇಟ್ಕೋಬೋದು. ಈ ರೀತಿ ಒಂದೊಂದು ಈ ರೀತಿ ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೋಬೇಕು. ಇಡ್ಲಿ ಪಾತ್ರೆಗಿಂತ ಈ ರೀತಿ ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡು ಸ್ಟೀಮಲ್ಲಿ ಬೇಯಿಸಿದ್ರೆ ಬೇಗ ಆಗುತ್ತೆ. ಈ ರೀತಿ ಎಲ್ಲ ಇಟ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಡ್ಬೇಕು. ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಸ್ಟೀಮಲ್ಲಿ. 10 ನಿಮಿಷ ಬೇಯಿಸಿದ್ರೆ ಸಾಕು, ರೆಡಿ ಆಗುತ್ತೆ. ಸ್ಟೀಮ್ ಒಂದು 10 ನಿಮಿಷ ಬೇಯಿಸಿದ್ವಿ. ನೋಡಿದ್ರೆ ಚೆನ್ನಾಗಿ ಬೆಂದಿದೆ. ಈ ರೀತಿ
ಜಸ್ಟ್ ಟಚ್ ಮಾಡಿ ಸಾಕು, ಅಂಟಲ್ಲ, ಅಂಟದೆ ಇರೋ ಥರ ಬೇಯಿಸ್ಕೊಬೇಕು. ಇದು ಟಚ್ ಮಾಡಿದ್ರೆ ಅಂಟ್ಕೋಬಾರ್ದು, ನೋಡ್ತಾ ಇರ್ಬೋದು. ಟಚ್ ಮಾಡಿದ್ರೆ ಅಂಟಬಾರ್ದು. ಒಂದು 10 ನಿಮಿಷ ಬೇಯಿಸಾಕು ಈ ರೀತಿ ಆಗುತ್ತೆ. ಸ್ವಲ್ಪ ಬಿಸಿ ಇದೆ ಮುಟ್ಟೋದಕ್ಕೆ, ನೋಡ್ತಾ ಇರ್ಬೋದು. ನೀವು ಹೆಂಗೆ ಇದು ಮಾಡಿದ್ರೆ ಕಿತ್ತೋಗಲ್ಲ. ಇದನ್ನು ನಾವು ದೇವರಿಗೆ ಪ್ರಸಾದಕ್ಕೆ ಇಡ್ತೀವಿ ಅಷ್ಟೇ. ಮೋದಕ ಮಾಡಿ ಗಣೇಶನಿಗೆ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದ ನಂತರ ನಮ್ಮದು ಎಲ್ಲ ಊಟ ಆಯಿತು. ಊಟ ಆಗಿದ ನಂತರ ಇದು ಸಂಜೆ ವಿಡಿಯೋ. ನಮ್ಮನೆ ಹೆಣ್ಮಕ್ಳಿಗೆ ಅಮ್ಮ ಹೂವು ಕೊಡ್ತಿದ್ದಾರೆ, ಅಷ್ಟು ಕುಂಕುಮ ಕೊಡ್ತಿದ್ದಾರೆ. ಅಂದರೆ ಅಕ್ಕರಿಗೆಲ್ಲ ಅಷ್ಟು ಕುಂಕುಮ ಕೊಟ್ಟು ಸೀರೆ ಕೊಡ್ತಾಯಿದ್ದಾರೆ. ಬಾಗಿನ ಕೊಡ್ತಾಯಿದ್ದೀವಿ ನಾವು ತವರು ಮನೆ ಕಡೆಯಿಂದ. ಎಲ್ಲ ಹೆಣ್ಮಕ್ಳಿಗೂ ತವರು ಮನೆ ಕಡೆಯಿಂದ ಬಾಗಿನ ಅಂದರೆ ತುಂಬಾ ಖುಷಿ ಇರುತ್ತೆ. ನಿಮಗೆ ತುಂಬ ಆಡಂಬರವಾಗಿ ಸೀರೆನ ಕೊಡಿಸ್ಬೇಕು ಅಂತೇನಿಲ್ಲ, ಪ್ರೀತಿಯಿಂದ ಮನೆಗೆ ಕರೆದು ಒಂದು ಬ್ಲೌಸ್ ಪೀಸ್ ಕೊಟ್ಟು ಪ್ರೀತಿಯಿಂದ ಮಾತಾಡಿಸಿ ಕಳಿಸಿದ್ರೆ ಸಾಕು. ಅದನ್ನೇ ಕೇಳ್ಕೊಳ್ಳೋದು ಹೆಣ್ಮಕ್ಳು. ಯಾವ ಹೆಣ್ಮಕ್ಳನ್ನು ನಿಮ್ಗೆ ಆಸ್ತಿ ಬೇಕು ಆಗಲಿ ಏನು ಬೇಕು ಅಂತ ಕೇಳ್ಕೊಳ್ಳಲ್ಲ. ತವ್ರ ಮನೆ ಚೆನ್ನಾಗಿರಬೇಕು, ತವ್ರ ಮನೆ ಕಡೆಯಿಂದ ವರ್ಷಕ್ಕೊಂದ್ಸಲ ಬಾಗಿನ ಬರಬೇಕು ಅಂತ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು. ದಯವಿಟ್ಟು ಈ ವಿಡಿಯೋ ಯಾರಾದರೂ ಗಂಡು ಮಕ್ಕಳಾಗಲಿ ಯಾರಾದರೂ ಬಾಗಿನ ಕೊಡದೇ ಇರೋರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಇನ್ನು ಮುಂದೇನಾದ್ರೂ ಸ್ವಲ್ಪ ಬಾಗಿನ ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನನಗೂ ಕೂಡ ಇಲ್ಲಿ ಅಮ್ಮ ಬಾಗಿನ ಕೊಡ್ತಾಯಿದ್ದಾರೆ. ನಮ್ಮಲ್ಲಿ ಅಷ್ಟು ಕುಂಕುಮ ಕೊಟ್ಟ ಮೇಲೆ ಎಲ್ಲರಿಗೂ ಚಿಕ್ಕ ಮಕ್ಕಳು ಎಲ್ಲರಿಗೂ ಕೂಡ ಕೊಡ್ತೀವಿ. ಈಗ ಖುಷಿಗೂ ಕೂಡ ಅಷ್ಟು ಕುಂಕುಮ ಇಡ್ತಿದ್ದಾರೆ. ಏನಿದು? ಬಾಗಿನ ಕೊಡ್ತಾ ಇದ್ದೀನಿ. ಯಾರಿಗೆ? ಕವನಂಗೆ, ನಮ್ಮ ಅಕ್ಕಂಗೆ. ಹೌದಾ? ಅಮ್ಮು ಇಲ್ಲಿ ನನಗೆ ಅಷ್ಟು ಕುಂಕುಮ ಕೊಡ್ತಿದ್ದಾಳೆ. ಹಣ್ಣು ಹೂವು ಎಲ್ಲನೂ ತೊಗೊಬಂದಿದ್ಲು, ಆದರೆ ಸೀರೆ ಒಂದು ತೊಗೊಬಂದಿಲ್ಲ. ಮಮ್ಮಿನೂ ಇದೇ ಕಾರಣಕ್ಕೆ ಬರಲಿಲ್ಲ. ನಾನೊಂದು ಸೀರೆ ತುಂಬಾ ಇಷ್ಟಪಟ್ಟಿದ್ದೆ, ಅದು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಅಂದಿರು. ನನಗೆ ಅದೇ ಸೀರೆ ಬೇಕು ಅಂತ ನಾನು ಸೀರೆಯನ್ನು ನಾನು ಆವಾಗಲೇ ತೊಗೋತೀನಿ ಅಂದೆ. ಅದಕ್ಕೆ ತುಂಬ ಡಿಲೇ ಆಗುತ್ತೆ ಅಂದ್ಬಿಟ್ಟು ಅಮ್ಮನ ನೀನು ಅಷ್ಟು ಕುಂಕುಮ ಕೊಟ್ಬಿಟ್ಟು ಬಾ, ನಾನು ಸೀರೆ ಬಂದಮೇಲೆ ಬಂದು ನಾನು ಮತ್ತೊಂದು ಸಲ ಅಷ್ಟು ಕುಂಕುಮ ಕೊಡ್ತೀನಿ ಅಂತು. ಆದ್ದರಿಂದ ಮಮ್ಮಿ ಬರೋಕ್ಕಾಗಲಿಲ್ಲ. ಹಾಗೆ ನನಗೆ ಅಷ್ಟು ಕುಂಕುಮ ಕೊಡ್ಬೇಕಾದ್ರೆ ಸೀರೆ ಕೂಡ ಸಿಕ್ಕಿಲ್ಲ. ನೆಕ್ಸ್ಟ್ ವೀಕಲ್ಲಿ ನಾನು ತೊಗೋತೀನಿ, ನಾನು ಇಷ್ಟಪಟ್ಟಿರುವಂಥ ಸೀರೆನ ನಾನು ತೊಗೋತೀನಿ. ಆ ವಿಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ಗಂಡು ಮಕ್ಕಳು ಎಲ್ಲ ಅಮ್ಮನೇ, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಎಲ್ಲ ಅಮ್ಮನೇ. ನಾವು 3 ಜನ ಹೆಣ್ಮಕ್ಳು, 3 ಜನನೂ ಕೂಡ ನಮಗೆ ನಾವು ಸಪೋರ್ಟಿವ್ ಆಗಿದ್ದೀವಿ. ರಾಖಿ ಹಬ್ಬ ಹಾಗೆ ಈ ರೀತಿ ಗೌರಿ ಹಬ್ಬ ಬಂದಾಗ ನಮಗೂ ತುಂಬ ಫೀಲ್ ಆಗುತ್ತೆ. ನಮಗೂ ಅಣ್ಣ ಇರಬೇಕು, ಮನೆಗೆ ಕರಿಬೇಕು ಅಂತ ತುಂಬ ಆಸೆ ಇರುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ಏನೇನು ಮಾಡೋಕ್ಕಾಗುತ್ತಲ್ವ. ಅಪ್ಪ ಅಮ್ಮ ಇದ್ದಾರೆ, ಅಕ್ಕ ತಂಗಿ ಇದ್ದಾರೆ, ಸಾಕು. ನಮ್ಗೆ ನಾವೇ ಗಂಡು ಮಕ್ಕಳು, ನಮ್ಗೆ ನಾವೇ ಹೆಣ್ಮಕ್ಳು. ಸಂಜೆ ಅಷ್ಟು ಕುಂಕುಮ ಎಲ್ಲ ತೊಗೊಂಡಿದ್ದ ನಂತರ ನಾವು ಇಲ್ಲಿ ಗಣೇಶ ಹತ್ರ ಬಂದ್ವಿ. ಗಣೇಶನಿಗೆ ಬೋರ್ ಆಗಬಾರ್ದು ಅಂತ ನಾವು ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಂದ್ಬಿಟ್ಟು ಮಕ್ಕಳು ಸಾಂಗ್ ಡ್ಯಾನ್ಸ್ ಮಾಡೋದೆಲ್ಲ ಇಲ್ಲಿ ಮದುವೆಗೆ ನಮ್ಮ ನಾವೆಲ್ಲ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಫಸ್ಟ್ ನಮ್ಮ ಗಾನ ಅವರು ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆಗೂ ದಯ ಮಾಡಿ ಅರಸೆಂದು ನಿನ್ನ ಸನ್ನಿಧಾನದಲ್ಲಿ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಸಿಂಧು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ. बुझ साइड ಹಿಂದೆ ಬಾ ಅಚ್ಚು ಬಜ್ಜಿ ಮಕ್ಕಳದು ಡ್ಯಾನ್ಸಿಂಗ್ ಕಾಂಪಿಟೇಷನ್ ಹಾಗೆ ಸಿಂಗಿಂಗ್ ಕಾಂಪಿಟೇಷನ್ ಎಲ್ಲ ಆಗಿದ ನಂತರ ನಾವಿವಾಗ ಗಣೇಶನಿಗೆ ಲಾಸ್ಟ್ ಪೂಜೆ ಮಾಡ್ತಾಯಿದ್ದೀವಿ. ಕಡಲೆಕಾಳು ಉಸ್ಲಿ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ತಿದ್ದಾರೆ ಅಕ್ಕ. ಇದು ಲಾಸ್ಟ್ ಪೂಜೆ ಅಂತಲೇ ಹೇಳ್ಬೋದು.
ಬೆಳಗ್ಗೆ ಒಂದು ಪೂಜೆ ತಂದ ತಕ್ಷಣ ಒಂದು ಪೂಜೆ ಮಾಡಿದ್ವಿ. ಅವಲಕ್ಕಿನ ನೈವೇದ್ಯಕ್ಕಿಟ್ಟು, ಹಾಗೆ ಇವಾಗ ಕಡಲೆಕಾಳು ಉಸ್ಲಿನ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಭಕ್ತಿಯಿಂದ ಬೇಡ್ಕೊಳ್ಳಿ ನಿಮ್ಗೆ ಏನೇನಾಗಬೇಕು ಅಂತ ಗಣೇಶನಲ್ಲಿ. ಗಣೇಶ ಖಂಡಿತವಾಗ್ಲೂ ನಿಮ್ಮ ಆಸೆನ ನೆರವೇರಿಸ್ತಾರೆ. ನಾವು ಊರ ಕಡೆ ಎಲ್ಲ ಏನು ಮಾಡ್ತಿದ್ವಿ ಅಂದರೆ ಗಣೇಶನ ವಿಸರ್ಜನೆ ಮಾಡಬೇಕು ಅಂದರೆ ಎಲ್ಲ ಇಡೀ ಊರೇ ಕೆರೆ ಹತ್ರ ಹೋಗಿ ಕೆರೆಯಲ್ಲಿ ಬಿಡ್ತಿದ್ರು. ಆದರೆ ಇಲ್ಲಿ ಕೆರೆ ಹತ್ರನೇ ಇದೆ, ಅದು ಸ್ವಲ್ಪ ಸ್ಮೆಲ್ಲು ಆ ಥರ ಎಲ್ಲ ಬಂದುಬಿಟ್ಟಿದೆ. ಅದರಿಂದ ನಾವು ಕೆರೆ ಹತ್ರ ಹೋಗೋದು ಸೇಫ್ ಅಲ್ಲ, ನೈಟ್ ಟೈಮ್ ನಮ್ಮನೆ ಚಿಕ್ಕ ಚಿಕ್ಕ ಮಕ್ಕಳಿರೋದ್ರಿಂದ ಸೇಫ್ ಅಲ್ಲ ಅಷ್ಟು ಅಂದ್ಕೊಂಡು ನಾವು ಮನೇಲೇ ಬಕೆಟಲ್ಲಿ ಗಣೇಶನ ವಿಸರ್ಜನೆ ಮಾಡಿದ್ವಿ. ಅದರಿಂದನೇ ನಾವು ಗಣೇಶನ ಸ್ವಲ್ಪ ಚಿಕ್ಕ ಸೈಜಲ್ಲೇ ತೊಗೊಬಂದಿದ್ರು ಮನೇಲೇ ವಿಸರ್ಜನೆ ಮಾಡೋದಕ್ಕೋಸ್ಕರ. ಇವಾಗ ನೋಡಿ ಮಂಗಳಾರತಿ ಎಲ್ಲ ಮಾಡ್ತಾಯಿದ್ದಾರೆ. ಕಡಲೆಕಾಳು ಉಸ್ಲಿಗೂ ಕೂಡ ನೈವೇದ್ಯ ಮಾಡ್ತಾಯಿದ್ದಾರೆ. ಕಡಲೆಕಾಳು ಉಸ್ಲಿನೂ ಅಷ್ಟೇ ನೈವೇದ್ಯ ತುಂಬಾ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ಗಣೇಶನಿಗೆ ಪ್ರಿಯವಾಗಿರುವಂಥ ನೈವೇದ್ಯ ಅಂದರೆ ಕಡುಬು ಕೂಡ ನಾವು ಮಧ್ಯಾಹ್ನನೇ ಮಾಡಿಟ್ಟಿದ್ವಿ. ಮಾಡಿದ ತಕ್ಷಣವೇ ಕಡುಬು ಹಾಗೆ ಮೋದಕ ಎರಡನ್ನೂ ಕೂಡ ಮಾಡಿಟ್ಟಿದ್ವಿ. ಇವಾಗ ಕಡಲೆಕಾಳು ಉಸ್ಲಿ ಮಾಡ್ತಿದ್ವಿ. ಎಲ್ಲರಿಗೂ ಕೂಡ ಮಂಗಳಾರತಿ ಕೊಟ್ಟ ನಂತರ ನಾವು ಇವಾಗ ವಿಸರ್ಜನೆ ಮಾಡ್ತೀವಿ. ಯಾವ ರೀತಿ ವಿಸರ್ಜನೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಮಂಗಳಾರತಿ ಎಲ್ಲ ಕೊಟ್ಟ ನಂತರ ಅಕ್ಷತೆ ಮಾಡಿದ್ವಿ. ಅಕ್ಷತೆ ಕೊಡ್ತಿದ್ದಾರೆ ಎಲ್ಲರ ಕೈಗೂ. ಅಕ್ಷತೆ ಏನಕ್ಕೆ ಅಂದರೆ ನಮ್ಮ ಕೋರಿಕೆಗಳು ಏನೇನಿದೆ ಅದನ್ನು ನಾವು ಭಕ್ತಿಯಿಂದ ಕೇಳಿಕೊಂಡು ಅಕ್ಷತೆನ ಆ ದೇವ್ರ ಮೇಲೆ ಹಾಕಿದ್ರೆ ಆ ದೇವರು ನಮ್ಮ ಕೋರಿಕೆನ ನೆರವೇರಿಸ್ತಾರೆ ಅನ್ನೋದು ಒಂದು ನಂಬಿಕೆ. ಅದರಿಂದ ಎಲ್ಲರೂ ಕೂಡ ಅಕ್ಷತೆ ತಗೊಂಡು ಅಕ್ಷತೆನ ದೇವರಿಗೆ ಹಾಕ್ತಿದ್ದಾರೆ. ಎಲ್ಲರೂ ಲಾಸ್ಟ್ ಪೂಜೆ ಅಲ್ವಾ, ಲಾಸ್ಟ್ ಪೂಜೆ ಆಗಿರೋದ್ರಿಂದ ಎಲ್ಲರೂ ಕೂಡ ಪೂಜೆ ಮಾಡಿಕೊಂಡು ಕೈ ಮುಕ್ಕೊಳ್ತಾ ಇದ್ದಾರೆ. ಅಕ್ಷತೆ ಎಲ್ಲ ನಾನು ಕೂಡ ಹಾಕಿ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡೆ. ಗಣೇಶನ ಕೂರಿಸುವಾಗ ಎಷ್ಟು ಖುಷಿ ಇರುತ್ತೋ ಹಾಗೆ ಗಣೇಶನ ವಿಸರ್ಜನೆ ಮಾಡಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ. ಅಷ್ಟು ಖುಷಿಯಿಂದ ಕೂರಿಸಿ ಕಡೆಗೆ ಗಣೇಶನ ವಿಸರ್ಜನೆ ಮಾಡಬೇಕಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲಲ್ವಾ, ಪ್ರಕೃತಿಯ ನಿಯಮನೇ ಆಗಿರಬೇಕಾದ್ರೆ ನಾವು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಬೇಕಲ್ವಾ. ಇವಾಗ ನೋಡಿ ಕಡಲೆಕಾಳು ಉಸ್ಲಿ ಪ್ರಸಾದನೇ ಎಲ್ಲರಿಗೂ ಕೂಡ ಕೊಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಾಗಿತ್ತು ಉಸ್ಲಿ. ನಾವು ಏನೋ ಒಂದು ಉಪ್ಪು ಖಾರ ಏನೋ ಟೇಸ್ಟ್ ನೋಡ್ದಂಗೆ ಮಾಡಿದ್ವಿ. ತುಂಬಾ ಚೆನ್ನಾಗಾಗಿತ್ತು. ಮಕ್ಳುಗಳೇ ಕೂಡ ಎಲ್ಲರಿಗೂ ಕೊಡ್ತಾಯಿದ್ದಾರೆ. ಮಕ್ಳುಗಳೇ ಮಾಡುವಂಥ ಹಬ್ಬ ಇದು. ಹಾಗೆ ಎಲ್ಲ ನಮ್ಮದು ಎಲ್ಲ ಪೂಜೆ ಎಲ್ಲ ಆಗಿದ ನಂತರ ನಮ್ಮ ಪಕ್ಕದ ಮನೆ ಆಂಟಿನೂ ಕೂಡ ಅವ್ರ ಮನೇಲಿ ಗಣೇಶನ ಕೂರಿಸಿದ್ರು. ಅವರು ಕೂಡ ಕರೆದ್ರು. ಅಲ್ಲಿ ಹೋಗಿ ನಾವು ಕೂಡ ಪೂಜೆ ಮಾಡಿ ಬಂದ್ವಿ. ಅವ್ರದ್ದು ಕೂಡ ಗಣೇಶ ತುಂಬಾ ಮುದ್ದಾಗಿತ್ತು ಅಂತಲೇ ಹೇಳ್ಬೋದು. ಗಣೇಶನ ಬಕೆಟ್ನಲ್ಲೇ ವಿಸರ್ಜನೆ ಮಾಡಿ ಅದು ಕರಗಿದ ನಂತರ ನಾವು ಯಾವ್ದಾದ್ರು ಗಿಡಕ್ಕೆ ಹೋಗ್ತೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮೇಲೆ ಯಾವ ರೀತಿ ಗಣೇಶ ಹಬ್ಬ ಮಾಡ್ತೀವಿ, ಹಾಗೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ, ಯಾವ ರೀತಿ ಕೂರಿಸಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕವನ ಸ್ಪೆಷಲ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಯಾಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.